ಮೂಡ ವಶದಲ್ಲಿ ಈ ಜಾಗ ಇದ್ದಾಗ ದೇವರಾಜ್ ಹೇಗೆ ಮಲ್ಲಿಕಾರ್ಜುನ ಸ್ವಾಮಿಗೆ ಭೂಮಿಯನ್ನ ಮಾರಾಟ ಮಾಡ್ತಾರೆ ಎಂಬ ಪ್ರಶ್ನೆಯನ್ನ ಇಲ್ಲಿಡ್ತಾ ಇದ್ದಾರೆ. ಸರಳವಾದ ತನಿಖೆ ನಡೆಯಬೇಕಾದ ಈ ಪ್ರಕರಣದಲ್ಲಿ ನ್ಯಾಯಾಲಯದ ಇಷ್ಟು ಸಮಯವನ್ನ ತೆಗೆದುಕೊಳ್ಳುವಂತಹ ಅಗತ್ಯತೆ ಇತ್ತ ಅನ್ನುವಂತಹ ಪ್ರಶ್ನೆ. ಆಡಳಿತಾಧಿಕಾರಿಗಳು ಯಾರು ಅಂತ ಗೊತ್ತಾಗಬೇಕು. ಸೊ ಮೂಡ ವಶಪಡಿಸ್ಕೊಂಡಿತ್ತು ಈ ಕೇಸ್. ಆಲ್ರೆಡಿ ಮೂಡ ವಶದಲ್ಲಿದ್ದಂತಹ ಸಂದರ್ಭದಲ್ಲಿ ದೇವರಾಜು ಅದನ್ನ ಮಲ್ಲಿಕಾರ್ಜುನನಿಗೆ ಮಾರಾಟ ಮಾಡಿದ್ದಾರೆ. ಅದರ ಅವಶ್ಯಕತೆ ಏನಿತ್ತು? ಇದೊಂದು ಸಿಂಪಲ್ ಕೇಸ್, ತನಿಖೆ ನಡೆಸಿ ಇದನ್ನು ಬಗೆಹರಿಸಬಹುದಿತ್ತು. ಅದನ್ನು ನ್ಯಾಯಾಲಯದವರೆಗೂ ತರುವಂತಹ ಪ್ರಯತ್ನವನ್ನು ನಡೆಸಲಾಗಿದೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾರೆ. ನೀವು ಹೇಳ್ತಾ ಇರೋದು ಏನೋ ಸಂಶಯ ನಡೆದಿದೆ ಅನ್ನೋ ರೀತಿಯಲ್ಲಿ ಇದೇನಾ ಅಂತ ಜಡ್ಜ್ ಕೂಡ ಮರುಪ್ರಶ್ನಿಸಿದ್ದಾರೆ. ಹೌದು, ಎಲ್ಲಿ ನಡೆದಿದೆ, ಮಾಡಿದ್ಯಾರು, ಇದು ತನಿಖೆಯಿಂದ ಗೊತ್ತಾಗಬೇಕು. ಆಡಳಿತಾಧಿಕಾರಿಗಳು ಯಾರು ಅಂತಲೂ ಕೂಡ ಗೊತ್ತಾಗಬೇಕು. ದೇವರಾಜು ಭೂಮಿಯ ಅಸಲಿ ಮಾಲೀಕನೇ ಅಲ್ಲ. ದೇವರಾಜು ಮತ್ತು ಮಲ್ಲಯ್ಯ ಇಬ್ಬರು ಕೂಡ ಮೈಲಾರಯ್ಯ ಅವರಿಗೆ ಮಾರಾಟ ಮಾಡಿದ ನಂತರದಲ್ಲಿ ಆ ಜಾಗ ಮೂಡ ವಶಪಡಿಸಿಕೊಂಡ ನಂತರದಲ್ಲಿ ಈ ದೇವರಾಜು ಎಂಬ ವ್ಯಕ್ತಿ ಅದನ್ನು ಮಲ್ಲಿಕಾರ್ಜುನನಿಗೆ ಮಾರಾಟ ಮಾಡ್ತಾರೆ. ಅದಕ್ಕೆ ಅವರಿಗೆ ಆ ಪವರೇ ಇರೋದಿಲ್ಲ. ಅವರು ಆ ಹಕ್ಕನ್ನು ಈ ಹಿಂದೆನೇ ಕಳೆದುಕೊಂಡಿದ್ದಾರೆ. ಆ ಜಮೀನಿನ ಹಕ್ಕನ್ನು ಹಿಂದೆನೇ ಅವರು ಕಳ್ಕೊಂಡಿದ್ದಾರೆ. ಇಂಥ ಹೊತ್ತಲ್ಲಿ ಅದನ್ನು ಮೂಡ ವಶಕ್ಕೆ ಪಡಿಸ್ಕೊಂಡ ನಂತರದಲ್ಲಿ ಮಲ್ಲಿಕಾರ್ಜುನಿಗೆ ಹೇಗೆ ಮಾರಾಟ ಮಾಡಲಿಕ್ಕಾಗತ್ತೆ? ಇದರಲ್ಲಿ ಆಡಳಿತಾಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಯಾರಾಗಿದ್ದಾರೆ, ಏನು ಎತ್ತ, ಇದೆಲ್ಲವೂ ಕೂಡ ಗೊತ್ತಾಗಬೇಕು ಅಂದರೆ ಅದು ತನಿಖೆಯ ಮೂಲಕವೇ ಗೊತ್ತಾಗಬೇಕು. ಸತ್ಯಾಂಶ ಹೊರಗೆ ಬರಬೇಕು ಅಂದರೆ ತನಿಖೆಗೆ ಕೈ ಒಪ್ಪಿಸ್ಬೇಕು. ಇದೊಂದು ಸಿಂಪಲ್ ಕೇಸ್, ಇದನ್ನು ಹಾಗೆ ತನಿಖೆಯ ಮೂಲಕ ಬಗೆಹರಿಸಬಹುದಿತ್ತು. ಸುಮ್ಮನೆ ನ್ಯಾಯಾಲಯದ ಕಾಲಹರಣವನ್ನು ಮಾಡಲಾಗ್ತಾ ಇದೆ ಅಂತ ಕೂಡ ಹೇಳ್ತಾರೆ. ಮಲ್ಲಿಕಾರ್ಜುನ ಸ್ವಾಮಿಗೆ ದೇವರಾಜು ಹೇಗೆ ಭೂಮಿಯನ್ನು ಕೊಟ್ಟರು? ಮಲ್ಲಿಕಾರ್ಜುನ ಸ್ವಾಮಿ ಸಹೋದರಿ ಸಿಎಂ ಪತ್ನಿಗೆ ದಾನ ಪತ್ರ ಯಾಕೆ ಕೊಟ್ಟರು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತಾ ಇದ್ದಾರೆ. ಈ ಬಗ್ಗೆ ತನಿಖೆ ಆಗಬೇಕು ಅನ್ನೋದು ನಮ್ಮ ಮೂಲ ಆಗ್ರಹ ಅಂತ ರಾಘವನ್ ಅವರು ವಿಚಾರವನ್ನು ಮಂಡಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಇಲ್ಲಿಯವರೆಗೂ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಹೇಳ್ತಾ ಇದ್ದಿದ್ದು ನಮ್ಮ ಜಾಗವನ್ನ ಮೂಡ ವಶಪಡಿಸ್ಕೊಳ್ತು, ಅದಕ್ಕೆ ನಾವು ಬದಲಿ ನಿವೇಶನ ಕೇಳ್ತಾ ಇದ್ದೀವಿ, ತಪ್ಪ ಅಂತ. ಆದರೆ ಇಲ್ಲಿ ಪರಿಪೂರ್ಣ ವಾದವನ್ನ ಆಲಿಸ್ತಾ ಇದ್ರೆ ಯಾವ ದೇವರಾಜು ಮಲ್ಲಿಕಾರ್ಜುನಿಗೆ ಮಾರಾಟ ಮಾಡಿದ್ನೋ ಅವನು ಕೂಡ ಆ ಜಾಗದ ಒಡೆಯ ಅಲ್ಲ. ಈ ಕಡೆ ಮಲ್ಲಿಕಾರ್ಜುನ್ ಕೂಡ ಮೂಡ ವಶಪಡಿಸಿಕೊಂಡ ನಂತರದಲ್ಲಿ ಅದನ್ನು ಪಡ್ಕೊಳ್ತಾರೆ. ಅಂದರೆ ಅಲ್ಲಿಯವರೆಗೂ ಆ ಮೂಲ ಮಾಲೀಕತ್ವ ಮಲ್ಲಿಕಾರ್ಜುನ್ಗಾಗಲಿ ಅಥವಾ ಸಿಎಂ ಪತ್ನಿಗಾಗಲಿ ಇರಲಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ದಿವ್ಯಾ, ಇದೆಲ್ಲವೂ ಕೂಡ ಆ ವಾದದಲ್ಲಿನ ಒಂದು ಭಾಗ. ನ್ಯಾಯಪೀಠ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಆದರೆ ಇವರು ತಮ್ಮ ವಾದದಲ್ಲಿ, ರಾಘವನ್ ಅವರು ತಮ್ಮ ವಾದದಲ್ಲಿ ಈ ಜಮೀನು ಹೇಗೆ ಉದ್ಭವವಾಯಿತು, ಈ ಜಮೀನಿನ ಮೂಲ ಮಾಲೀಕರು ಯಾರು ಅನ್ನೋದನ್ನು ನ್ಯಾಯಪೀಠದ ಗಮನಕ್ಕೆ ತರುವ ಕೆಲಸವನ್ನು ಮಾಡಲಾಗಿದೆ. ನಿಂಗ ಅನ್ನೋರಿಗೆ ಮೂಡಾದಿಂದ ಈ 3 ಎಕರೆ ಏನು ಜಮೀನಿದೆ ಇದು ಅಲಾಟ್ ಆಗಿದೆ. ನಿಂಗ ಅವ್ರಿಗೆ 3 ಜನ ಮಕ್ಕಳು, ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು. ಈ ದೇವರಾಜು ಮತ್ತು ಮಲ್ಲಯ್ಯ ಏನಿದ್ದಾರೆ ಇವರಿಬ್ಬರು ಕೂಡ ತಮ್ಮ ಹಕ್ಕನ್ನು ತಮ್ಮ ಸಹೋದರ ಮೈಲಾರಯ್ಯನಿಗೆ ಬಿಟ್ಕೊಟ್ಬಿಟ್ಟಿದ್ದಾರೆ. ಅಲ್ಲಿಗೆ ಈ ಇಬ್ಬರು ಕೂಡ ಆ ಭೂಮಿಯ ಮೇಲಿನ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಈ ದೇವರಾಜುವಿಗೆ ಈ ಜಮೀನಿನ ಮೇಲೆ ಯಾವುದೇ ಹಕ್ಕಿರಲಿಲ್ಲ. 3 ಎಕರೆಗಿಂತ ಹೆಚ್ಚಿನ ಸ್ವಾಧೀನವನ್ನು ಏನಾದ್ರು ಪಡಿಸ್ಕೊಂಡಂತಹ ಸಂದರ್ಭದಲ್ಲಿ 4,800 ಚದುರ ಅಡಿ ಪರಿಹಾರವನ್ನು ಕೊಡಬಹುದು. ಅಂದರೆ ಒಂದು 2 ಸೈಟ್ಗಳಷ್ಟು ಪರಿಹಾರವನ್ನು ಕೊಡ್ಬೋದಿತ್ತು ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನು ಮಾಡ್ತಿದ್ದಾರೆ. ಯಾವಾಗ ದೇವರಾಜುವಿಗೆ ಈ ಭೂಮಿಯ ಮೇಲೆ ಹಕ್ಕಿರಲಿಲ್ವೋ ಆತ ಹೇಗೆ ಮಲ್ಲಿಕಾರ್ಜುನಯ್ಯ ಅವರಿಗೆ ಈ ಜಮೀನನ್ನು ಮಾರಾಟವನ್ನು ಮಾಡ್ದ? ಮಲ್ಲಿಕಾರ್ಜುನಯ್ಯ ಅವರು ಯಾವಾಗ ತುರಾತುರಿಯಲ್ಲಿ ಆ ಡಿನೋಟಿಫಿಕೇಷನಿಂದ ಕೈ ಬಿಟ್ಟಂತಹ ಸಂದರ್ಭದಲ್ಲಿ ತಮ್ಮ ಸಹೋದರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಹೇಗೆ ಇವರು ದಾನಪತ್ರವನ್ನು ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರ ಗಮನವನ್ನು ಸೆಳೆಯುವ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಇಲ್ಲಿ ಅಲಾಟ್ ಆಗಿರ್ತಕ್ಕಂಥ ರೀತಿ ನೀತಿ ಇದೆಯಲ್ಲ, ಇಲ್ಲೇ ತಪ್ಪು ಕಂಡು ಬರ್ತಿದೆ. ಇದನ್ನು ಮಾಡಿದಂಥವ್ರು ಯಾರು? ಇಲ್ಲೇ ಲೋಪದೋಷಗಳು ಕಂಡು ಬರ್ತಿದೆ. ಹೀಗಾಗಿ ಇದರ ತನಿಖೆ ಆಗಬೇಕು. ಹೇಗೆ ಇವ್ರಿಗೆ ಈ ಜಮೀನು ಬಂತು, ಇವರು ಸುಪರ್ದಿಗೆ ಬಂತು ಅನ್ನೋದರ ತನಿಖೆ ಆಗಬೇಕು. ಆಗ ಅಲ್ಲಿದ್ದಂತಹ ಆಡಳಿತಾಧಿಕಾರಿ ಯಾರು, ಇದನ್ನು ರಿಜಿಸ್ಟರ್ ಮಾಡಿಕೊಟ್ಟಂಥವ್ರು ಯಾರು, ಮತ್ತು ಇದನ್ನು ಏಕೆ ಕೈ ಬಿಟ್ಟರು, ಇವೆಲ್ಲವೂ ಕೂಡ ಕೂಲಂಕುಷವಾಗಿ ತನಿಖೆಗೆ ಒಳಪಡಿಸಬೇಕು. ಹೀಗಾಗಿಯೇ ನಾವು 17A ಅಡಿಯಲ್ಲಿ ಪರ್ಮಿಷನನ್ನು ಕೇಳ್ತಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ರಾಘವನ್ ಅವರು ನ್ಯಾಯಪೀಠದ ಗಮನಕ್ಕೆ ತರುವ ಕೆಲಸವನ್ನು ಮಾಡ್ತಿದ್ದಾರೆ. ಓಕೆ, ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀವಿ. ಸಿಎಂ ಪತ್ನಿಗೆ ಮೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೂ ಚರ್ಚೆ ಆಗ್ತಾ ವಾದವನ್ನು ಮಂಡಿಸ್ತಾ ಇದ್ದಾರೆ ರಾಘವನ್ ಅವರು. ಮೂಡ ಅದನ್ನು ವಶಪಡಿಸ್ಕೊಂಡ ನಂತರದಲ್ಲಿ ಅಲ್ಲಿ ಮುಖ್ಯಮಂತ್ರಿಗಳ ಪತ್ನಿಗೆ ಯಾವುದೇ ರೈಟ್ಸ್ ಇರಲಿಲ್ಲ. ಆದರೆ ಮೂಡ ಪರಿಹಾರವನ್ನು ಅವ್ರು ಯಾವ ರೂಪದಲ್ಲಿ ಕೇಳ್ತಾ ಇದ್ದಾರೆ ಅಂತ ಇಲ್ಲಿ ಪ್ರಶ್ನಿಸ್ತಾ ಇದ್ದಾರೆ.